ರಾಜ್ಯ ಇಂಧನ ಸಚಿವರಾದಂಥ KJ ಜಾರ್ಜ್ ಅವರ ಕ್ಷೇತ್ರ ಬಾಣಸ್ವಾಡಿಯಲ್ಲಿ ಇರುವಂಥ ವಿವೇಕಾನಂದ ನಗರ, ಜಯಭಾರತಿ ನಗರ ಮತ್ತು ಮಾರುತಿ ಸೇವಾ ನಗರದಲ್ಲಿ ಸರಿಸುಮಾರು 1 ವರ್ಷಗಳಿಂದ ಡ್ರೈನೇಜ್ ಸಮಸ್ಯೆಯಾಗಿದ್ದು, ಇದ್ರ ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆ ಮತ್ತು ರಸ್ತೆ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು 7 ಕಾರ್ಯಕ್ರಮದಲ್ಲಿ ಇಲ್ಲಿನ ಸಮಸ್ಯೆ ಬಗ್ಗೆ ಜನರು ಏನು ಹೇಳ್ತಾರೆ ಅವರಿಂದನೇ ಕೇಳೋಣ. ಜಯಭಾರತಿ ನಗರ ಬಾಣಸ್ವಾಡಿ ಇಲ್ಲಿರುವಂಥ ನಿವಾಸಿಗಳು ಸರಿಸುಮಾರು 2025ರಿಂದ ಒಂದು ಡ್ರೈನೇಜ್ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಎದುರಿಸ್ತಾ ಇದ್ದಾರೆ. ಇಲ್ಲಿನ ನಿವಾಸಿಗಳನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಇಲ್ಲಿನ ಸಮಸ್ಯೆ ಏನಾಗಿದೆ ಅನ್ನೋದು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಈಗ ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಏನಾಗಿದೆ ಅಮ್ಮ? ನಮಗೆ ಡ್ರೈನೇಜರು ಸರಿ ಮಾಡಿಕೊಡ್ಬೇಕು ಸರ್. ನಮ್ದು ಯಾವ ರೋಡ್ಗಳು ಮಾಡ್ತಾರೆ ಅವರು, ಡ್ರೈನೇಜನ್ನು ರೆಡಿ ಮಾಡಿಕೊಡ್ಬೇಕು. ಮನೇಲಿ ಊಟ ಮಾಡೋಕ್ಕಾಗ್ತಾ ಇಲ್ಲ, ಮಕ್ಕಳು ಮರಿ ಎಲ್ಲ ಮೈಸೂರು ಇಲ್ದಿರ ಮಡ್ಕೊಂಡಿದ್ದಾರೆ. ನಾವೇನು ಮಾಡ್ಬೇಕು ಹೇಳಿ ಸರ್? ಮಲಗಿದ್ದಾರೆ ಸರ್. ನನಗೂ ಮೈಸೂರಿಲ್ಲ ಸರ್. ಈಗ ಫೋನ್ ಮಾಡಿದ್ಕೆ ನಾನು ಎದ್ದು ಬಿದ್ದು ಓಡಿ ಬಂದೆ, ಮಲಗಿದ್ದವಳು. ಅಲ್ಲಿಗೂ ನಾವು ಮೋರಿ ಎಲ್ಲ ಹೊಡೆದಾಕಿ, ಮೋರಿಯಾಗ ಏನಾನ ಬ್ಲ್ಯಾಕ್ ಆಗಿದ್ದಾನಂತೂ ಮೋರಿನೆಲ್ಲ ಹೊಡೆದಾಕಿದ್ದೀನಿ. ಬಂದು ನೋಡಿ ಸರ್, ಅಲ್ಲಿ ನೀವು ಮೋರಿ ಎಲ್ಲ ಹೊಡೆದಾಕಿದ್ದೀರಿ. ಇದು ಚೇಂಬರ್ ನೀರು ಟ್ಯಾಂಕಿಗೆ ಹೋಗಿ ತುಂಬಿಕೊಂಡು ಆಮೇಲೆ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ ಸರ್. ನಾನು ಟ್ಯಾಂಕಿಯಲ್ಲಿ ತುಂಬ್ಕೊಂಡ್ಬಿಡ್ತು. ಪಕ್ಕದ ಮನೆಯೂ ಗಲಾಟೆ ಮಾಡ್ತಾ ಇರ್ತಾನೆ, ಅಲ್ಲಿ ಏನು ನಾವು ಮಾಡೋಕ್ಕೆ ಬಿಡಲ್ಲ ಅಂತಾರೆ. ನಾನೇ ಕಾಂಪೌಂಡು ಹಾಕಿಸ್ದೆ ಸರ್. ಅಲ್ಲಿ ಎಲ್ಲರ ಹತ್ರನೂ ಬಿಕ್ಸಿ ಎತ್ತಿ ಕಾಂಪೌಂಡ್ ಹಾಕಿದೆ. ಅದು ಬಿಟ್ಟು ತಿರುಗ ಕಾಂಪೌಂಡ್ ಹಾಕಿದ್ದಾರೆ. ಗೋಡೆ ಕಾನ ತಂದು ಮೋರಿ ಕಟ್ಟಿದ್ದಾರೆ. ಎಷ್ಟು ಜಾಗ ಎತ್ಕೊಂಡು ಗೋಡೆ ಕಾನ ತಂದು ಕಿತ್ತ. ಈಗ ಮೇಲೆಲ್ಲ ಲೀಕ್ ಆಗ್ತಾಯಿದೆ. ನಾವೇನು ಮಾಡಬೇಕು ಅಂತ ಗೊತ್ತಿಲ್ಲ ಸರ್. ನಮಗೆ ಯಾರೂ ಇರೋಲ್ಲ ಮನೇಲಿ, ನಾನು ಒಬ್ಬಳೇ ಇರೋದು. ಮಕ್ಕಳು ಮಾಡ್ಕೊಂಡು ನಾನು ಹೆಂಗೆ ಮಾಡೋದು? ಮಕ್ಕಳು ಬಂದರೆ ಬಟ್ಟೆಗಳು ಬಾಯಿಗೆ ಬಟ್ಟೆ ಇಟ್ಕೊಂಡು ಮಲಗ್ತಾರೆ. ಅಷ್ಟು ವಾಸನೆ ಹೊಡಿತಾರೆ. ಒಂದು ಜನರು ತೆಗ್ದಿಲ್ಲ ಸರ್, ಬಂದು ನೋಡಿ ಬೇಕಾದರೆ. ಈ ಕಪ್ಪು ಹುಳುಗಳು ಬಂದು ಎಲ್ಲ ಸೇರ್ಕೊಂಬಿಟ್ಟಿದ್ದಾವೆ. ಸೊಳ್ಳೆ, ಹಿರಿಯಕ್ಕೆ ಸೊಳ್ಳೆ. ನಾನು ಆಚೆ ಕಡೆ ಕಾಂಪೌಂಡಾಗ ದೂರ ಕೂತ್ಕೊತೀನಿ ಸೇರಾಕ್ಕೊಂಡು, ಆ ವಾಸನೆಗೆ ತಡೀಲಾರ್ದ. ಆ್ಯಕ್ಚುಲಿ ರೈಲ್ವೆ ಇದು ಕಾಂಟ್ರಾಕ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಆವಾಗಿಂದ ನಮಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇರೋದು. ಸೊ ಒಂದು ಅಲ್ಲ ಎರಡಲ್ಲ, ಸುಮಾರು ಸರಿ ನಾವು ಕಂಪ್ಲೇಂಟ್ ರೇಸ್ ಮಾಡಿದ್ದೀವಿ. ರೇಸ್ ಮಾಡಿದ್ರೂ ಯಾರೂ ಇನಿಷಿಯೇಟಿವ್ ತಗೊಳ್ಳೋ. ಕೌನ್ಸಿಲರು ಬಂದು ನೋಡ್ಕೊಂಡು ಹೋಗಿದ್ದಾರೆ, MLA ಬಂದು ನೋಡ್ಕೊಂಡು ಹೋಗಿದ್ದಾರೆ. ಈ ಏರಿಯಾದಲ್ಲಿ ಏನೇ ಪ್ರಾಬ್ಲಮ್ ಇನ್ಫಾರ್ಮ್ ಮಾಡಿದ್ರು ಆ ಟೈಮಲ್ಲಿ ಭರವಸೆ ಕೊಡ್ತಾರೆ. ಬಟ್ ನೆಕ್ಸ್ಟ್ ಭರವಸೆ ಇಲ್ಲ. ಅದು ನಮಗೆ ಫುಲ್ಲು ನಾವೇ ಎಲ್ಲ ಮನೆಯವ್ರಿಗೆ ಎಲ್ಲ ಅವರವರೇ ಯಾರ್ಯಾರು ಕರ್ಕೊಂಡು ಬರ್ತಾರೆ, ನೆಕ್ಸ್ಟ್ ಈ ಮನೆ ಮಾಡಿ ಅಂತ ನಾವೇ ಡ್ರೈನೇಜ್ ಎಲ್ಲ ಕ್ಲೀನ್ ಮಾಡಿಸ್ಕೊತಾ ಇದ್ದೀವಿ. ಬಟ್ ಸ್ಟಿಲ್ ಆ ಸರ್ವಿಸ್ ನಮಗೆ ಬೇಕಾಗಿಲ್ಲ. ಒಂದೇ ಸರಿ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಇದ್ದರೆ ಮಾಡಿಸೋಕ್ಕೆ ಹೇಳಿ ಅಷ್ಟೇ. ಇಲ್ಲಿ ಮೇನ್ ಥಿಂಗ್ ಡ್ರೈನೇಜು. ನೆಕ್ಸ್ಟು ವಾಟರ್ ಸಪ್ಲೈ ಕೂಡ ಯಾವುದೂ ಇಲ್ಲ. ಇದು ಫೋರ್ಸಾಗಿ ಬೇರೆ ಕಡೆ ಎಲ್ಲ ಫುಲ್ಲು ಫೋರ್ಸಾಗೆಲ್ಲ ಬರುತ್ತೆ. ನಮಗೆ ಒಂದು ದಿವಸ ಬಂದರೆ 15-20 ದಿವಸ ಬರಲ್ಲ. ವಾಟರ್ ಪ್ರಾಬ್ಲಮ್ ಇದೆ. ಟ್ಯಾಂಕರು ಟ್ಯಾಂಕರ್ ಅವರು ಕೆಲವು ಸಾರಿ ಬರೋದು ಇಲ್ಲ ಅಂತಾರೆ ಒಳಗಡೆ. ಯಾಕಂದರೆ ಇದು ಕ್ರಾಸ್ ಚಿಕ್ಕದಾಗಿದೆ. ಎಲ್ಲರ ಮನೆಯಲ್ಲೂ ಗಾಡಿ 2 ವೀಲರ್ಸ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಒಳಗಡೆನೂ ಬರೋದು. ಮೇನ್ ರೋಡಲ್ಲಿ ನಿಲ್ಲಿಸ್ಬಿಡ್ತಾರೆ. ಅಲ್ಲಿಂದ ಬೇಕಾದ್ರೆ ನೀವು ಬಿಂದಿಗೆ ತಗೊಂಡು ಹೋಗಿ ಅಂತಾರೆ. ನಮ್ಗೆ ಅದು ಪ್ರಾಬ್ಲಮ್. ನಮ್ಗೆ ಮೇನ್ ಇರೋದು ಇವಾಗ ನೀರು ಪ್ರಾಬ್ಲಮ್ಮು. ಇದು ಡ್ರೈನೇಜ್ ಫಸ್ಟು ಮಾಡ್ಸೋಕ್ಕೆ ಹೇಳಿ. ಯಾಕಂದರೆ ನಾವು ಈಚ್ ಆ್ಯಂಡ್ ಎವ್ರಿ ಟೈಮ್ ಬೇಕಾದ್ರೆ ನಿಮ್ಮ ಕಣ್ಣು ಮುನ್ನೆನೇ ಬೇರೆ ತೋರಿಸ್ತೀವಿ. ನಾವು ದುಡ್ಡು ಕೊಟ್ಟು ಎಲ್ಲ ಮಾಡಿಸೋದಕ್ಕೆ ಆಗಲ್ಲ. ಒಂದು ಮನೆ ಆದರೆ ಕ್ಲೀನ್ ಮಾಡಿಸ್ಬೋದು, ಎಲ್ಲ ಮನೆಯೂ ಕ್ಲೀನ್ ಮಾಡ್ಸೋಕ್ಕಾಗಲ್ಲ. ಅವರವರೇ ಎಲ್ಲರೂ ಕಾಸು ಹಾಕಿ ಮಾಡಿಸ್ಕೊತಾ ಇರೋದು. ಅದೇ ಅಂತ ಇರೋದು. ಅಧಿಕಾರಿ ಇನ್ಫಾರ್ಮ್ ಮಾಡಿದ್ರು ಆ ಟೈಮಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ. ಮತ್ತು ಇನಿಷಿಯೇಟಿವ್ ತಗೊಳ್ಳಲ್ಲ. ಇನಿಷಿಯೇಟಿವ್ ಪರ್ಮನೆಂಟ್ ಸೊಲ್ಯೂಷನ್ ಏನಾದರೂ ಬೇಕಾಗಿದೆ ಈ ರೋಡಲ್ಲಿ ಮಾತ್ರ. ಅದೇ ನಾನು ಜನರಲ್ ಆಗಿ ಕೇಳ್ತಾ ಇರೋದು ಅದೇ ಕ್ವೆಶನ್. ಅಧಿಕಾರಿಗಳು ಇದ್ರೂ ಯಾರು ಇಲ್ವಲ್ಲ, ಇನ್ಫಾರ್ಮ್ ಮಾಡಿದ್ರು ಇಲ್ವಲ್ಲ. ಇನ್ಫಾರ್ಮ್ ಮಾಡಿದ್ರೆ ಬರ್ತಾರೆ. ಅವರು PAಗಳಿಗೆ ಹೇಳ್ತಾರೆ ಫಾಲೋ ಮಾಡಿ ಅಂತ. ಅವ್ರು ನಂಬರ್ ಕೊಡ್ತಾರೆ, ಹೋಗ್ತಾರೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಅವ್ರು ಫೋನೇ ತೆಗಿಯೋದಿಲ್ಲ, ಏನಿಲ್ಲ. ಬರೀ ಸ್ಮೆಲ್ಲೇ. ನಮ್ಮ ಮನೆ ಪಕ್ಕದಲ್ಲೇ ಇದೆ ಮೋರಿ. ನಮಗೆ ಬರೀ ಸ್ಮೆಲ್ಲೇ. ಮಳೆ ಬಂದರೆ ಅಂತೂ ನೀರೆಲ್ಲ ಒಳಗಡೆ ಬರುತ್ತೆ. ಮೋರಿಯಲ್ಲಿ ನೀರು ನಿಂತ್ಕೊಂಡ್ರೆ ಎಲ್ಲ ಗೋಡೆಗಳಿಂದ ಮನೆ ಒಳಗಡೆ ಬರುತ್ತೆ ನೀರು. ಊಟ ಮಾಡಲಿಕ್ಕಾಗಲ್ಲ, ಮಕ್ಕಳಿಗೆ ನೋಡ್ಕೊಳ್ಳೋಕ್ಕಾಗಲ್ಲ.
ಈ ಥರ ಸಮಸ್ಯೆ ಇದೆ. ಎಲ್ಲ 15 ಮನೆ ಖಾಲಿ ಮನೆಗಳೆಲ್ಲ ಖಾಲಿ ಇದ್ದಾವೆ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಬಾಡಿಗೆಗಳಿಗೆ ಇರೋರೆಲ್ಲ ಏನು ಮಾಡ್ಬೇಕು? ಅವರೆಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಾವು ಅವ್ರಿಗೆ ಅದೇ ಇರೋದು, ಅವ್ರಿಗೆ ಭವಿಷ್ಯಕ್ಕೆ ಅದೇ ಮನೆಗಳಿರೋದು. ವಯಸ್ಸಾಗಿರೋರಿಗೆಲ್ಲ ಮನೆಗಳು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಹೊಟ್ಟೆಪಾಡು ಹೆಂಗೆ ನಡೆಯುತ್ತೆ? ಎಲ್ಲ ಕಾಲರ ಬಂದಿದೆ, ಅವ್ರಿಗೆಲ್ಲ ಒಂಥರ ಡೆಂಗ್ಯೂ ಜ್ವರದ ಒಂದು 3-4 ಜನ ಪೇಷಂಟ್ಗಳಲ್ಲಿ ಮಲಗಿದ್ದಾರೆ. ಆ ಕಡೆ ಪಕ್ಕದ ರೋಡಲ್ಲಿ ಮನೆಯಲ್ಲಿ ಮಲಗಿದ್ದಾರೆ, ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಈ ಡ್ರೈನೇಜ್ ಸಮಸ್ಯೆಯಿಂದ ಇಲ್ಲಿರೋ ನಿವಾಸಿಗಳಿಗೆ ಒಂದು ಹೆಲ್ತ್ ಇಶ್ಯೂ ಆಗಿದೆ. ಡೆಂಗ್ಯೂ ಕೂಡ ಬಂದಿರೋವಂಥದ್ದು ಇಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಹೆಲ್ತ್ ಇನ್ಸ್ಪೆಕ್ಟರ್ ಆಗಲಿ, BWO ಸಂಬಂಧಪಟ್ಟಂಥ ಆಫೀಸರ್ಗಳಾಗಲಿ, ಡ್ರೈನೇಜ್ ಸಂಬಂಧಪಟ್ಟು ಯಾರು ಬರ್ತಾರೆ, ಆದರೆ ಸುಮ್ಮನೆ ಮೇಲ್ನೋಟಕ್ಕೆ ಬಂದು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲದೆ ಇಲ್ಲಿ ತುಂಬ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಇನ್ನಾದರೂ ಈ ಕರ್ನಾಟಕ ನ್ಯೂಸ್ ಫೀಡ್ನಲ್ಲಿ ಸುದ್ದಿ ವರದಿ ನೋಡಾದರೂ ಅಧಿಕಾರಿಗಳು ಎಚ್ಚೆತ್ಕೊಂತಾರೆ ಅನ್ನೋದು ಕಾದು ನೋಡಬೇಕು. ಆಫ್ಟರ್ ರೈಲ್ವೆ ಮೋರಿ ಕನ್ಸ್ಟ್ರಕ್ಷನ್ ಆದಮೇಲೆ ಡ್ರೈನೇಜ್ ಪೈಪೆಲ್ಲ ಒಡೆದೋಗಿದೆ. ಮತ್ತು ಇದು ಆ ಮೋರಿಯಲ್ಲಿ ನೀರು ಡ್ರೈನೇಜ್ ಸೇರ್ಕೊಂಡಿದೆ. ಆ್ಯಕ್ಚುಲಿ ರೈನ್ ವಾಟ್ರ್ ಹೋಗಬೇಕಾಯಿತು. ಡ್ರೈನೇಜ್ ಪ್ರಾಬ್ಲಮ್ ಇರೋದ್ರಿಂದ ಅದರಿಂದ ಡ್ರೈನೇಜ್ ವಾಟ್ರಿಂದ ಮಸ್ಕಿಟೋಸು ಮತ್ತು ಲಾಟ್ ಆಫ್ ಡಿಸೀಸ್ ಆಗ್ತಾಯಿದೆ. ಮೋಸ್ಟ್ ಆಫ್ ದ ಪೀಪಲ್ ಇಲ್ಲಿ ಬಂದು ಡೆಂಗ್ಯೂಯಿಂದ ಅಫೆಕ್ಟ್ ಆಗಿದ್ದಾರೆ. ಸ್ವಲ್ಪ ಗೌರ್ಮೆಂಟಿಂದ ಸ್ವಲ್ಪ ಹೆಲ್ಪ್ ಬೇಕಾಗಿತ್ತು. ಪ್ಲೀಸ್ ಕಂಪ್ಲೀಟ್ ಮಾಡಿ. ಈ ಇಶ್ಯೂ ಆಲ್ಮೋಸ್ಟ್ 1 ಇಯರಿಂದ ಪ್ರಾಬ್ಲಮ್ ಇದೆ. ಸೊ ನೀವೇ ಹೆಲ್ಪ್ ಮಾಡಬೇಕು ಅಷ್ಟೇ, ಇಲ್ಲಾಂದರೆ ನಾವೆಲ್ಲರೂ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಭಾರತ್ ನಗರದಿಂದ. ಸುಮಾರು ಒಂದು 10 ಕ್ರಾಸ್ಗಳಿಗೆ ರೈಲ್ವೆದವರು ಯಾವಾಗ ಕಾಂಪೌಂಡ್ ಕಟ್ಟಿದ ಮೇಲೆ ಅಂದ್ಬಿಡುತ್ತೆ ನೀರೆಲ್ಲ ಚೇಂಬರ್ ನೀರೆಲ್ಲ ಬ್ಲಾಕ್ ಆಗ್ತಿದೆ ನಮಗೆ. ಎರಡನೇದು ಏನಾಗುತ್ತೆ ಅಂದರೆ ಆ ನೀರು ಯಾವಾಗ ಹೋಗೋದಿಲ್ಲ, ಬ್ಲಾಕ್ ಆದಮೇಲೆ ಆ ಕಡೆ ಒಂದು ಕಡೆ ಮಾತ್ರ ವಾಟರ್ ಮಾಡಿಕೊಟ್ಟಿದ್ದಾರೆ. ಅದೇನಾಗುತ್ತೆ, ಏರಿಯಾ ಫುಲ್ಲು ಸ್ಮೆಲ್ಲು. ಯಾವಾಗ ಅದ್ರ ದುರ್ವಾಸನೆ ಆಚೆ ಬಂತು, ಎಲ್ಲರಿಗೂ ಕಾಯಿಲೆಗಳು ಸ್ಟಾರ್ಟ್ ಆಗಿದ್ದೆ. ಈ ಸಂಜೆ ಬೆಳಿಗ್ಗೆ ಪ್ರೆಷರ್ ಇರುತ್ತೆ ಮತ್ತು ರಾತ್ರಿ ಪ್ರೆಷರ್ ಇರುತ್ತೆ, ಮಧ್ಯಾಹ್ನದ ಸಣ್ಣಗೆ ಹರಿತಾ ಇರುತ್ತೆ. ಆದರೆ ವಾಸನೆ ಮತ್ತು ಸಿಕ್ಕಾಬಿಟ್ಟಿದೆ. ಎಲ್ಲರೂ ಮಲಗಿದ್ದಾರೆ ಸುಮಾರು ಜನಕ್ಕೆ. ನಾವು ಆಫೀಸರ್ MLA ಬಂದಿದ್ದಾರೆ, ಕಮಿಷನರ್ ಬಂದಿದ್ದಾರೆ, ನೋಡಿದ್ದಾರೆ. ಬಟ್ ಅವ್ರೇನು ಹೇಳ್ತಾರೆ, ನಾವು ಫಾಲೋಅಪ್ಪಲ್ಲಿ ಇದ್ದೀರಿ ಅಂದ್ಬಿಟ್ಟು ಹಾಗೆ ಹೇಳ್ತಾನೆ ಇದ್ದಾರೆ. ನಮ್ಗೆ ಆದಷ್ಟು ಬೇಗ ನಮಗೆ ಈ ಸೊಲ್ಯೂಷನ್ ಮಾಡಬೇಕು. ಈಗ ನಮಗೆ 1 ವರ್ಷದಿಂದ ನಮಗೆ ಅಂದರೆ ಸೆಪ್ಟೆಂಬರಿಂದ ನಮಗೆ ತೊಂದರೆ ಆಗಿರೋದು. ಯಾವಾಗ ರೈಲ್ವೆದ್ರು ಕಾಂಪೌಂಡ್ ಹಾಕಿದ್ರು ಅವಾಗಿಂದ ಮೋರಿಗಳೆಲ್ಲ ಬ್ಲಾಕ್ ಮಾಡಿದ್ರು ಅವರು. ಮಳೆ ನೀರು ಯಾವಾಗ ಹೋಗ್ತಾಯಿಲ್ಲ. ಎಲ್ಲಿ ಸ್ಯಾನಿಟರಿ ಲೀಕ್ ಆಗುತ್ತೆ, ಸ್ಯಾನಿಟರಿ ನೀರು ಯಾವಾಗ ಲೀಕ್ ಆಯಿತು, ಸೊಳ್ಳೆಗಳು ಜಾಸ್ತಿ ಆಯಿತು. ಮುಂಚೆ ಸೊಳ್ಳೆ ಅಷ್ಟು ಇರಲಿಲ್ಲ. ಈಗೇನಾಗ್ಬಿಟ್ಟಿದೆ, ಈಗ ನೋಡಿ ಡೆಂಗು ಮಲೇರಿಯಾ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಬಟ್ ಏನೋ ತೊಂದರೆ ಆಯಿತು, ಇದಕ್ಕೆ ಸರ್ಕಾರನೇ ಕಾರಣ ಆಗ್ಬಿಡುತ್ತೆ. ನಮ್ಗೆ ಹೇಳ್ತೀವಿ, ನಾವು ಸಾವಿರಾರು ರೂಪಾಯಿ ಟ್ಯಾಕ್ಸ್ ಕಟ್ತೀವಿ. ನಮಗೆ ನಾವು ಏನು ಕೇಳ್ತಾ ಇರೋದು, ನಮಗೆ ಚೆನ್ನಾಗಿ ನೀವು ಎಲ್ಲ ನಮಗೆ ನಮ್ಮ ಬಂದು ನೋಡಿ, ನಾವು ಟ್ಯಾಕ್ಸ್ ಎಲ್ಲ ಕರೆಕ್ಟ್ ಕಟ್ತಾ ಇದ್ವಿ. ಸ್ಲಮ್ಗಿಂತ ನಮಗೆ ತುಂಬ ಕಷ್ಟ ಆಗಿದೆ. ಅವ್ರು ಚೆನ್ನಾಗಿದ್ದಾರೆ, ನಾವು ಸಾವಿರಾರು ಟ್ಯಾಕ್ಸ್ ಕಟ್ಕೊಂಡು ಇಷ್ಟು ಮಾಡಿಬಿಡ್ತಾ ಇದ್ರಿ. ನೋಡಿ ಇವ್ರು ಇದ್ದಾರೆ, ನೋಡಿ ಇವರು ವಯಸ್ಸಾಗಿ ಒಂದೇ ಬಾಡಿಗೆ ಮನೆ ನಂಬ್ಕೊಂಡಿದ್ದಾರೆ. ಅವ್ರಿಗೆ ಬಾಡಿಗೆ ಇಲ್ಲ. ಆಗ ಅವ್ರ ಮನೆ ಖಾಲಿ ಮಾಡ್ತೀನಿ ಅಂತಾರೆ, ಅಳ್ತಾರೆ ಅವ್ರು ಬಂದು. ನಿಮ್ಮನ್ನು ಕರ್ಸೋದು ಕಾರಣ ಅಂದ್ರೆ ಇವರೇ ಮೇಯ್ನು. ನೋಡಿ ಇವರು ಹೇಳಿ, ಇಷ್ಟು ಇವ್ರ ತೊಂದರೆಗಳು. ಮತ್ತು ಒಂದು 10-15 ಮನೆ ಖಾಲಿ ಮಾಡಿಬಿಟ್ಟಿದ್ದಾರೆ. ಆ ಓನರ್ಗಳು ಅವ್ರಿಗೆ ಎಲ್ಲ ಅಡ್ಮಿಟ್ ಆಗಿದ್ದಾರೆ. ನಾವು ಯಾರು ಹೇಳೋದು? ನಾವು ಪ್ರತಿಯೊಬ್ಬರ ಹತ್ರ ನಾವು ಇದ್ರ ಚರ್ಚೆ ಮಾಡ್ತಾನೆ ಇದ್ದೀವಿ. ಏನು ಇದಕ್ಕೆ ಸೊಲ್ಯೂಷನ್ ಕೊಡಿ ನಮಗೆ ಬೇಗ. ನಮಗೆ ಎಷ್ಟೊಂದು ಸರಿ ಎಲ್ಲೆಲ್ಲೋ ಹೋಗಿದ್ದಾರೆ, ಆದರೆ ಏನೂ ಬಂದು ಯಾರೂ ಏನೂ ಮಾಡಲ್ಲ. ಮಗುನ ಇಟ್ಕೊಂಡು ಫುಲ್ ವಾಸನೆ, ಒಂದು 5 ನಿಮಿಷನೂ ಕುತ್ಕೊಳಕ್ಕಾಗಲ್ಲ ನಾವು. ನಾನು ಎಲ್ಲೂ ನಮ್ಮ ಆಂಟಿ ಮನೇಲಿ ಇದ್ದೀನಿ ಇವಾಗ ಇವ್ರು ಬಂದ್ರು ಅಂತ ನಾನು ಬಂದೆ. ಇಲ್ಲಿ ಸ್ವಲ್ಪನೂ ಇರೋಕ್ಕಾಗಲ್ಲ ಮನೇಲಿ. ಫುಲ್ ಆ ಡ್ರೈನೇಜ್ ವಾಸನೆ, ಕಿಟಕಿನೂ ಓಪನ್ ಮಾಡೋಕ್ಕಾಗಲ್ಲ. ಒಂದೇ ಮಸ್ಕಿಟೋ ಅದು ಇದು ಅಂತ ಬರುತ್ತೆ. ಅದೇ ಗೌರ್ಮೆಂಟೇ ರೈಲ್ವೆ ಅವ್ರಿಗೆ ಏನಾದರೆ ಮಾಡೋಕ್ಕೆ ಹೇಳಿ ಸರ್. ಇಲ್ಲಾಂದರೆ ನಮ್ಗೆ ಏನೂ ಮಾಡೋಕ್ಕಾಗಲ್ಲ. ಮನೆ ಖಾಲಿ ಮಾಡ್ಬೇಕಂದ್ರೆ ಎಲ್ಲಿ ಹೋಗಿ ಹುಡ್ಬೇಕು ಇವಾಗ ಮನೆ ಎಲ್ಲ. ಮನೆ ಖಾಲಿ ಮಾಡೋ ಅಂತಾರ. ರಾಜಕಾರಣ ಹೋಗ್ತಾಯಿತ್ತು. ಆ ಕಡೆ ರೈಲ್ವೆ ಪ್ರಾಪರ್ಟಿ ಒಂದು ರಾಜಕಾರಣ ಹೋಯಿತು. ಈ ಕಡೆ ಒಂದು ಪಾಂಡ್ ಇತ್ತು, ಚಿಕ್ಕ ಪಾಂಡ್ ಒಂದಿತ್ತು.
ಅದೆಲ್ಲ ಮುಚ್ಚಿದ್ರು, ಒಂದು ಗ್ರೌಂಡ್ ಮಾಡಿದ್ದಾರೆ ಇವಾಗ. ಅಲ್ಲಿ ಒಂದು ದೊಡ್ಡ ಸ್ಪ್ಯಾನ್ ಹೋಲ್ ಇದೆ, ಅದು ಇವಾಗ ಹೋಗ್ಬಿಟ್ಟು ಕಾರ್ಪೊರೇಷನಿಂದೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ. ನಮ್ಮ ಕನೆಕ್ಷನ್ ಎಲ್ಲ ಅಲ್ಲಿ ಹೋಗ್ತಾಯಿದೆ. ಇವಾಗ ಅದು ಬ್ಲಾಕ್ ಆಗೋದ್ರಿಂದ ನಮ್ಗೆ ಪೂರ ಪ್ರಾಬ್ಲಮ್. ಅದು ಹೆಂಗೆ ಕಾರ್ಪೊರೇಷನ್ ಅದು ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಾಗಿ ಕಾರ್ಪೊರೇಷನಿಗೆ ಬರಬೇಕು. ಅದು ರಾಜಕಾರಣವಾಗಿರುವಾಗ ಹೆಂಗೆ ಕಾರ್ಪೊರೇಷನ್ ಇದು ರೈಲ್ವೆಗೆ ಇದು ಮಾಡ್ತಾರೆ? ಏನಾದರೂ ಆಲ್ಟರ್ನೇಟಿವ್ ಮಾಡಿರ್ಬೇಕಲ್ಲ. ಯಾರು ಮಾಡೋದು ಅದನ್ನು? ನಾವು ಯಾರು ಕೇಳೋದು, ಯಾರನ್ನ ಹೇಳೋದು? ಅಲ್ಲೊಂದು ಪಾಯಿಂಟ್ ಇತ್ತು, ದೊಡ್ಡ ಪಾಯಿಂಟ್ ಇತ್ತು. ನಮ್ಮ ಅಸೋಸಿಯೇಷನ್ ಇವ್ರಿಗೆ ಗೊತ್ತು, ಅವ್ರ ಅಸೋಸಿಯೇಷನ್ ಕೇಳಿ ಅವ್ರಿಗೆಲ್ಲ ಗೊತ್ತು. ಮತ್ತು ನಿಮ್ಮ ತೊಂದರೆ ಏನಾಗಿದೆ? ಅದೇ ನಮ್ಗೆ ಇದು ಆಗಿದೆ, ನಮಗೆ ಪ್ರಾಬ್ಲಮ್. ಇವಾಗ ಎಲ್ಲ ಖಾಲಿ ಮಾಡ್ತೀನಿ ಅಂತಾರೆ. ನಾವು ಇರೋದು ಡಿಪೆಂಡ್ ಆಗಿರೋದು ಇದ್ರ ಮೇಲೆ. ನಮ್ಗೆ ಮೇಲೆ ನಾವು ಎಲ್ಲಿ ಹೋಗೋಣ? I am a kidney patient. Weekly thrice I am doing dialysis. ನನಗೆ ಎಷ್ಟೋ ಸಾರಿ ನಾನು ಕಂಪ್ಲೇಂಟ್ ಮಾಡಿದೆ ದಟ್ ಸೀವರೇಜ್ ವಿ ಆರ್ ಗೆಟಿಂಗ್ ಬ್ಯಾಡ್. ಡಾಕ್ಟರ್ ಈಸ್ ಅಡ್ವೈಸಿಂಗ್ ಮೀ ಯು ಮಸ್ಟ್ ಬಿ ವೆರಿ ಕೇರ್ಫುಲ್, ಇನ್ಸ್ಪೆಕ್ಷನ್ ವಿಲ್ ಸ್ಟಾರ್ಟ್. They are not bothered. Even this road you see, the condition of the road, no engineers are coming or inspecting. ಎಂಜಿನಿಯರ್ಸ್ ಯಾರು ಬಂದು ಇಲ್ಲಿ ನೋಡೋದು ಇಲ್ಲ, ಏನೂ ಇಲ್ಲ. ತುಂಬ ಒಕ್ವರ್ಡ್ ಕಂಡೀಷನಲ್ಲಿ ಇದೆ ರೋಡ್ಸ್. ಅಟ್ಲೀಸ್ಟ್ ಇವತ್ತು ಇನ್ಸ್ಪೆಕ್ಷನ್ ಮಾಡಬೇಕಲ್ಲ, ಏನು ಮೇಂಟೆನೆನ್ಸ್ ಮಾಡಬೇಕಲ್ಲ. ಟ್ಯಾಕ್ಸ್ ಯಾತಕ್ಕೆ ನಾವು ಕೊಡೋದು? ತಿನ್ನೋದಕ್ಕೆ ಅದು ಮಕ್ಕಳು. ದೇ ಆಸ್ಕ್ ಬ್ರೈಬ್, ದೆನ್ ಓನ್ಲಿ ವಿ ಹ್ಯಾವ್ ಟು ಗಿವ್ ಇಟ್. ಎಷ್ಟು ಕೇಳ್ತಾರೆ? ಎಷ್ಟು 1,500 ಎಲ್ಲ ಕೇಳ್ತಾ ಇದೆ ಕ್ಲೀನ್ ಮಾಡೋದಕ್ಕೆ. ಆ ಗದಿನಲ್ಲಿ ಇದೆ ಗೊತ್ತಾ ಸರ್. ಆಮೇಲೆ ಇಂಜಿನಿಯರ್ ಬಂದು ಅಂದರೆ ಕೇಜಾಜ್ ಅವ್ರ ಹತ್ರ ಹೇಳಿ ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ನನ್ನ ಹತ್ರ ಹೇಳ್ತಾ ಇದ್ದೆ. ಏನು ಇಂಜಿನಿಯರ್ ಹೆಸರು? ಅದು ಐ ಡೋಂಟ್ ನೋ ಹೂ ಇಸ್ ದಟ್ ಬಗರ್. ಇಲ್ಲಿನ ಇಂಜಿನಿಯರು? ಹೌದು ಹೌದು ಕೊಟ್ಟರೆ ಕೆಲಸ ಇಲ್ಲ. ಹೌದು. ಈ ಟೋಲ್ಡ್ ಮೀ ಓಪನ್ಲಿ, ಕೇಜಾಜ್ ಅವ್ರ ಹತ್ರ ಹೇಳಿ ನಾನು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂತ. ಲೆಟ್ ಹಿಮ್ ಕಮ್. ಯಾವಾಗ? ಆವಾಗ ಒಂದು ಇದು ಟಾರಿಂಗಲ್ಲಿ ಮಾಡುವಾಗ ಒಂದು 6 ತಿಂಗಳಾಗಿರ್ಬೋದು. ಹಾಂ, ಇಲ್ಲಿ ಟಾರಿಂಗೇ ಇಲ್ವಲ್ಲ ಇಲ್ಲಿ. ನೀವು ನೋಡಿ ಒಂದೊಂದು ಗದಿ ನೋಡಿ ರೋಡಿನಲ್ಲಿ. ಕಾಸು ಕೊಟ್ಟರೆ ಮಾಡಿಕೊಡ್ತಾರಾ? ಅದಕ್ಕೆ ಅದೇನು ಗೊತ್ತಿಲ್ಲ. ಮಲ್ಲಪ್ಪ ಇಲ್ಲ. ಮಲ್ಲಪ್ಪ ಎಸ್ಟರ್ಡೇ ಮಲ್ಲಪ್ಪ ಬಂದಿದೆ, ಕ್ಲೀನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಬಟ್ ಇದುವರೆಗೂ ಅವನು ಬಂದಿಲ್ಲ ಇಲ್ಲಿ ಮಾಡೋದು. ವಿ ವಿಲ್ ಹ್ಯಾವ್. ಸೊ ಇಲ್ಲಿ ನಮ್ಮ ಮನೆ ಹತ್ರ ಡೆಡ್ ಎಂಡ್ ಇರೋಕ್ಕೋಸ್ಕರ ಸೀವೇಜ್ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗ್ತಿದೆ. ಮತ್ತು ಮ್ಯಾನ್ ಹೋಲ್ 2 ಅಡಿ ಇದೆ ಅಷ್ಟೇ. ಮತ್ತು ಮಕ್ಕಳಿಗೆಲ್ಲ ಸೊಳ್ಳೆ ಜಾಸ್ತಿ ತುಂಬ ಅಫೆಕ್ಟ್. ನನ್ನ ಮಗ ದೊಡ್ಡ ಮಗ ಆಲ್ರೆಡಿ ಡೆಂಗು ಅಫೆಕ್ಟ್ ಆಗಿದ್ದಾನೆ. ಸೊ ಇವಾಗ ಚಿಕ್ಕ ಮಕ್ಕಳು, ಏಜ್ ಆಗಿರೋರು ಎಲ್ಲ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೋಡಿ ಏನು ಮಾಡಬೇಕಂತ. ಸೊ ಎಲ್ಲ ರೋಡ್ಸ್ಗಳು ಇನ್ನೂ ಸ್ವಲ್ಪ ಸರಿ ಮಾಡಬೇಕು. ಅಲ್ಲಿ ಸೀವೇಜ್ ಪ್ರಾಬ್ಲಮ್ಸು, ಸೊಳ್ಳೆ ಮುಖ್ಯ. ಸೊಳ್ಳೆ ಜಾಸ್ತಿ ಇದೆ, ಅದೆಲ್ಲ ಸರಿ ಮಾಡಬೇಕು ನೀವು. ಸೊ ದಯವಿಟ್ಟು ಏನಾದರೂ ನಿಮ್ಮ ಕಡೆ ಏನಾದರೂ ಪ್ರಾಬ್ಲಮ್ ಹೆಂಗೆ? ಅದು ಸ್ವಲ್ಪ ಇದು ಇದೆ ಅಲ್ವಾ, ರಾತ್ರಿ ಎಲ್ಲ ಯಾವ ರೀತಿ ಹೆಂಗೆ ಮಲಗ್ತೀರಾ? ಅದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಅಲ್ಲಿ ಒಳಗಡೆ. ಅದು ಬೇರೆಯವರು ಯಾರೋ ದೊಡ್ಡವರು ಬಂದು ನೋಡಬೇಕು ಅದೇನು ಪ್ರಾಬ್ಲಮ್ಸ್ ಇದೆ ಅಂತ. ಯಾಕಂದರೆ ನಮ್ಮ ಕಡೆ ಮಾತ್ರ ಇಲ್ಲ, ಅದೆಲ್ಲ ಇಂಟರ್ ಕನೆಕ್ಷನ್ ಇದೆ. ಸೊ ಅಲ್ಲಿ ರೈಲ್ವೇದು ಅದು ಇದೆಲ್ಲ ಸ್ವಲ್ಪ ನೋಡಿಕೊಂಡು ಯಾವ ಕನೆಕ್ಷನ್ ಮಾಡಬೇಕು ಅಂತ ನೋಡ್ಕೊಂಡು ಮಾಡಲಿ ಅವರು. ಸೊ ಇದೆಲ್ಲ ಸ್ವಲ್ಪ ಕಡಿಮೆ ಆಗಬೇಕು ನಿಮ್ಮ ಕಡೆಯಿಂದ. ಏನಾದ್ರು ದಯವಿಟ್ಟು ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡಿ. ತುಂಬ ತೊಂದರೆ ಆಗಿದೆ, ಬ್ಲಾಕ್ ಆಗಿದೆ. ರಾಜಕಾಲುವೆ ಮೇಲೇ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ನವ್ರು ಅವ್ರ ಜಾಗದಲ್ಲಿ ಚೇಂಬರ್ ಮೇಲೆ, ಸುವೇಜ್ ಚೇಂಬರ್ ಮೇಲೆ ಕಾಲುವೆ ತೊಗೊಂಡೋಗಿದೆ, ಕಾಂಕ್ರೀಟ್ ಕಾಲುವೆ ತೊಗೊಂಡಿದ್ದಾರೆ. ಮಣ್ಣು ಹಾಕಿ ಮುಚ್ಚಿದರೆ ಕಾಲುವೆ ಎಲ್ಲ ಮುಚ್ಚೋಗುತ್ತೆ, ಮನೆಗಳಿಗೆಲ್ಲ ತೊಂದರೆ ಆಗುತ್ತೆ. ರೈಲ್ವೆನ ಮಾಡಿದರೆ ತಪ್ಪೋದು. ರೋಡು ಕೆಳಗಡೆ ಇದೆ, ರಸ್ತೆ ಕೆಳಗಡೆ ಇದ್ದರೆ ಅದು ಮೇಲೆಗಡೆ ಚೇಂಬರ್ ಇದು ಡ್ರೈನೇಜ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ ರೈಲ್ವೆನವರು. ಕೇಳಿದ್ರೆ ನಿಮ್ಮ ಒಳಗಡೆ ಬರಬೇಡಿ, ಅರೆಸ್ಟ್ ಮಾಡ್ತೀವಿ ನಿಮಗೆ
ನಿಮ್ಗೆ ಯಾರಾದ್ರು ನಿಮ್ಮ ಕಡೆನೇ ಮಾಡ್ಕೊಳ್ಳಿ ನೀವು ಅಂತ ಹೇಳ್ತಾ ಇದ್ದಾರೆ. ಜನಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ನಾವು ಸೆಪ್ಟೆಂಬರ್ 5ನೇ ತಾರೀಕು ಅರ್ಜಿ ಕೊಟ್ಟಿದ್ದೀವಿ, ಸುಮಾರು 100 ಜನ ಅರ್ಜಿ ಕೊಟ್ಟಿದ್ದೀವಿ MLA ಸಾಹೇಬರಿಗೆ. ಅವರು ಬಂದು 2-3 ಸಲ ನೋಡ್ಕೊಂಡೋದ್ರು. ಆಮೇಲೆ ರೈಲ್ವೆನವ್ರಿಗೂ ಪರ್ಮಿಷನ್ ಕೊಡ್ತಾಯಿಲ್ಲ. ಇಂಜಿನಿಯರ್ಗಳೇ ಹೋಗಿ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ರೈಲ್ವೆದೇ ಪ್ರಾಬ್ಲಮ್ಮು. ಅವ್ರು ನೋಡಿಕೊಂಡು ಗಮನಿಸ್ಕೊಂಡು ಮಾಡ್ಕೋಬೇಕು. ಅವರು ಬಫರ್ ಝೋನೇ ಬಿಟ್ಟಿಲ್ಲ. ಒಂದು 10 ಅಡಿ 2 ಮೀಟ್ರ್ 3 ಮೀಟ್ರ್ ಝೋನ್ ಬಿಟ್ಬಿಟ್ಟು ಅವರು ಆ ಕಡೆ ಮಾಡ್ಕೊಬೇಕು. ಕಾನೂನು ಪ್ರಕಾರವಾಗಿ ಆ ಥರ ಇದೆ. ಸರ್ವೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಅವ್ರಿಗೆ ಸೋಮಣ್ಣವ್ರಿಗೆ ಹೇಳಿದ್ರೆ ಅವರು ಕೇರ್ ಮಾಡ್ತಾಯಿಲ್ಲ. ನಮ್ಮ KJ ಜಾರ್ಜ್ ಅವ್ರಿಗೆ ಮಾಡಿ ಬಂದು 2-3 ಸಲ ಬಂದರು. ಅವರು ರೈಲ್ವೆನಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಅವ್ರು ಪರ್ಮಿಷನ್ ಕೊಡಬೇಕಂತ ಹೇಳ್ತಿದ್ದಾರೆ. ಇವಾಗ ಸೆಪ್ಟೆಂಬರ್ ಅಂತಂದರೆ 10 ತಿಂಗಳಾಯಿತು. 10 ತಿಂಗಳಿಂದ ಓಡಾಡ್ತಾಯಿದ್ವಿ ನಾವು. ಮನೆಗಳೆಲ್ಲ ಬ್ಲಾಕ್ ಆಗಿ ಎಲ್ಲರಿಗೂ ಕಾಯಿಲೆ ಬಂದಿದೆ. ಮಳೆ ನೀರು ಹೋಗೋಕ್ಕಾಗಲ್ಲ, ಸಿವೇಜ್ ನೀರು ಹೋಗೋಕ್ಕಾಗಲ್ಲ. ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನಮಗೆ. ಎಷ್ಟು ಸಲ ವಿಧಾನಸೌಧದಲ್ಲಿ UDD ಅರ್ಜಿ ಕೊಟ್ಟಿದ್ದೀವಿ. ಇದು ಜಾನ್ವರಿ 19ನೇ ತಾರೀಕು ವಿಧಾನಸೌಧಕ್ಕೆ ಕೊಟ್ಟಿದ್ದೀವಿ. ಅವ್ರು ಮಾಡ್ತೀನಿ ನೋಡ್ತೀನಿ ಅಂತಾರೆ, ಅವ್ರು ಬರಲೇ ಇಲ್ಲ. ದಯವಿಟ್ಟು ಇದನ್ನು ನೋಡಿ ಹೇಳಿ, ಅವರು ಸಂಬಂಧಪಟ್ಟ ಅಧಿಕಾರಿಗಳು ಸರಿ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಳೆ ಬಂದರೆ ಪರಿಸ್ಥಿತಿ ಹೇಗಿರುತ್ತೆ? ಮಳೆ ಬಂದರೆ ಈ ಕಡೆ ಎಲ್ಲ ನೀರು ಹೋಗೋದಿಲ್ಲ. ಇದು ತಗ್ಗಿದೆಯಲ್ಲ, ನ್ಯಾಚುರಲ್ ತಗ್ಗಿದೆ. ಆ ತಗ್ಗಿನಲ್ಲಿಂದ ನೀರು ಹೋಗುತ್ತಲ್ಲ, ಅಲ್ಲಿ ಬ್ಲಾಕ್ ಆಗಿದೆ. ಮನೆಯೆಲ್ಲ ಇಟ್ಕೆಲ್ಲ ಕಟ್ಟಿದ್ದಾರೆ. ಬಬಲ್ಸ್ ಎಲ್ಲ ಬರ್ತಾಯಿದೆ, ಗುಳ್ಳೆಗಳು ಬರ್ತಾಯಿದೆ ಮಳೆಯಲ್ಲಿ. ಅವರು ಮನೆಯಲ್ಲಿ ಅಳ್ತಾ ಇದ್ದಾರೆ. ಮನೆ ಬಿಟ್ಟು ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಈ ಥರ ಪರಿಸ್ಥಿತಿನಲ್ಲಿ ಇದ್ದರೆ ಇನ್ನೊಂದು ಸಲ ಮಳೆ 2 ಸಲ ಬಂದು ಮಳೆ ಕಮ್ಮಿ ಆಗಿದೆ. ಈ ತಿಂಗಳು ಮಳೆ ಬರಲಿಲ್ಲ. ಮತ್ತು ಬೆಳೆ ಜಾಸ್ತಿ ಮನೆ ಬಿದ್ದೋಗುತ್ತೆ. ಇಟ್ಕೆಲ್ಲಿ ಕಟ್ಟಿರೋ ಮನೆ ಬಿದ್ದೋಗುತ್ತೆ, ಪ್ರಾಣಕೋಪ ಆಗುತ್ತೆ. ನಾನು ಸಿವಿಲ್ ಇಂಜಿನಿಯರ್, ಅದಕ್ಕೋಸ್ಕರ ನನಗೆ ಗೊತ್ತಿದೆ. ಅವ್ರು ಹೇಳಿದ್ದೀನಿ, ಸಿವೇಜ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀವಿ, ವಾಟರ್ ಸಪ್ಲೈ ಸಿವೇಜ್ ಹೇಳಿದ್ದೀವಿ, MLA ಸಾಹೇಬ್ರಿಗೆ ಹೇಳಿದ್ದೀವಿ, ರೈಲ್ವೆ ಅವರಿಗೆ ಹೇಳಿದ್ದೀವಿ. ಯಾರು ಕೇರೆ ಮಾಡ್ತಾಯಿಲ್ಲ. ನಮ್ಮದು ಯಾವಾಗಲೂ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ತುಂಬ ಹೆವಿಯಾಗಿದೆ. ಆಲ್ರೆಡಿ ಎಲ್ಲರ ಜನ ಹತ್ರ ಕಂಪ್ಲೇಂಟ್ ಮಾಡಿದ್ದೀವಿ. BWSB AE ಅವರು ಬಂದು ನೋಡಿಬಿಟ್ಟು ಹೋಗಿದ್ದಾರೆ. ಅಮೌಂಟ್ ಕೊಟ್ಟರು ಮಾಡ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ. ಬಟ್ ಪ್ರಾಬ್ಲಮ್ ಸಮಸ್ಯೆ ಕೊಟ್ಟರು ನಮ್ಗೆ ಏನು ಕೆಲಸ ಬಂದರೆ ನಿವೃತ್ತಿ ಆಗ್ತಾಯಿಲ್ಲ. ಇಲ್ಲಿರೋ ಜನ ಸಮಸ್ಯೆಗಳು ತುಂಬ ಪ್ರಾಬ್ಲಮ್. ಸೊಳ್ಳೆಗಳ ಕಾಟ ಬೈಜಾನಿದೆ. ಲಂಚನೂ ಕೇಳ್ತಾ ಇದ್ದಾರೆ. 3,000 ರೂಪಾಯಿ ಕೊಡಿ ಅಂತ ಹೇಳ್ತಾರೆ ಒಂದು ಟ್ಯಾಂಕರ್ ಕ್ಲೀನ್ ಮಾಡಿಸ್ಬೇಕು. ಆದರೂ ಜನ ಕೊಡೋಕ್ಕೆ ರೆಡಿ ಆಗಿರೋ, ಬಟ್ ಏನು ಕೊಡೋಕ್ಕೆ ರೆಡಿ ಆದ್ರೂ ಅವ್ರು ಕೆಲಸ ಮಾಡೋಕ್ಕೆ ರೆಡಿ ಆಗಿಲ್ಲ ಅಂತ ರಾಮಾಯಣ ಆಗ್ತಿರೋದು. BWSB AE ಅವರು ಬಂದು ನೋಡಿದರು. ಆಮೇಲೆ ಬಂದ್ಬಿಟ್ಟು ಎಲ್ಲರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಫೋಟೋ ಹಾಕಿ ವೀಡಿಯೋ ಹಾಕಿ ಆಗಿದ್ರೆ ಇಲ್ಲಿರೋ ರೆಸಿಡೆನ್ಸ್ ಅವ್ರಿಗೆ ತುಂಬ ರಾಮಾಯಣ ಇದೆ. ಯಾರು ಮನೆಯಲ್ಲಿ ಬಂದ್ಬಿಟ್ಟು ವಾಸ ಮಾಡೋಕೆ ಆಗ್ತಾ ಇಲ್ಲ. ಆಲ್ರೆಡಿ ಬಂದು ಮನೆ ಖಾಲಿ ಆಗ್ತಾಯಿದ್ರು. ಇವಾಗೆಲ್ಲ ಇರೋ ಓನರ್ಗೂ ಸಮಸ್ಯೆ, ಟೆನೆಂಟ್ ಅವ್ರಿಗೆ ಸಮಸ್ಯೆ ಇಲ್ಲಿರೋದು ಅಲ್ಲ ಅಂತ ಬಂದ್ಬಿಟ್ಟು ಪ್ರಾಬ್ಲಮ್. ಅಂದರೆ ಎಕ್ಸಿಸ್ಟಿಂಗ್ 40 ವರ್ಷ ಅಲ್ಲೇ ಲೈನ್ ಆಗಿರೋದು, ಹೊಸ ಲೈನು ಹಾಕ್ಕೊಡ್ತಾ ಇಲ್ಲ. ಇವಾಗಿರೋ ನೀರು ಹೋಗ್ತಾ ಇಲ್ಲ. ಇವಾಗ ಏನಂದರೆ ಸಬ್ಬನ್ ರೈಲ್ವೆ ಪ್ರಾಜೆಕ್ಟ್ ನಡೀತಾ ಇದೆ. ಆಲ್ರೆಡಿ ಅಲ್ಲಿ ನೀರು ಹೋಗ್ತಾ ಇರೋ ಪ್ರಾಬ್ಲಮ್ ಸಮಸ್ಯೆ ಫುಲ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊಳ್ಳೆಗಳ ಕಾಟ ಸರ್. ಇನ್ನೊಂದೇನೆಂದರೆ ಇವಾಗ ಎಲ್ಲರೂ ಮನೆಯಲ್ಲಿರೋರು ಯಾರು ಚಿಕ್ಕ ಮಕ್ಕಳು ವಾಸ ಮಾಡೋಕ್ಕಾಗ್ತಲ್ಲ. ಒಂದೇ ಸ್ಮೆಲ್ಲು ಬೇರೆ, ಡೇ ಆ್ಯಂಡ್ ನೈಟ್ ಇದೇ ಸ್ಮೆಲ್ ಆಗ್ತಾಯಿದೆ. ಇನ್ನೂ ಮಳೆಗಾಲದಲ್ಲಿ ಇವಾಗ ಹಿಂಗಿದೆ ನಮ್ಮ ಪರಿಸ್ಥಿತಿ. ಎಲ್ಲರ ಹತ್ರ ಏನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಏನಂದರೆ ನಮಗೆ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಮಾಡಿಕೊಡಿ ಅಂತ ನಮ್ಮ ಜಯಭಾತ್ನರಿಂದ ನಿವಾಸದಿಂದ ಹೇಳ್ತಾ ಇದ್ವಿ ನಾವು. ಸುಮಾರು 40 ವರ್ಷ ಆಯ್ತು ಪೈಪ್ ಹಾಕಿ. ಪೈಪು ಚೇಂಜ್ ಮಾಡ್ತಾ ಇಲ್ಲ. ಯಾವಾಗ ನೋಡು ಒಂದು ತಿಂಗಳಿಗೆ 2 ತಿಂಗಳಿಗೆ ಒಂದು ಸತಿ ಬ್ಲಾಕ್ ಆಗ್ತಾನೆ ಇದೆ. ಕ್ಲೀನ್ ಮಾಡೋಕ್ಕೆ ಕಂಪ್ಲೇಂಟ್ ಕೊಟ್ಟರೆ 3,000 ಕೊಡಿ ಅಂತ ಕೇಳ್ತಾರೆ. ಎಲ್ಲಿಂದ ನಾವು ತಂದ್ಕೊಂಬಂದು ಕೊಡೋದು? ಮೊನ್ನೆ ಬಂದರೆ ಅವರು 3,000 ತಗೊಂಡು ಅಲ್ಲಿ ಕ್ಲೀನ್ ಮಾಡಿಬಿಟ್ಟು ಹೊರಟೋದ್ರು. ಆಮೇಲೆ ನೆನ್ನೆ ಕಂಪ್ಲೇಂಟ್ ಮಾಡಿದ್ದಕ್ಕೆ ನಿನ್ನೆ ಇವರು ಬಂದು ಇಲ್ಲಿ ಕ್ಲೀನ್ ಮಾಡಿಬಿಟ್ಟು ಹೊರಟಾಗಿದ್ದೀವಿ. ಇವತ್ತು ನೀವು ಬರ್ತೀರಾ ಅಂತ ಹೇಳ್ಬಿಟ್ಟು ನಿನ್ನೆ ಕ್ಲೀನ್ ಮಾಡಿಬಿಟ್ಟು ಹೊರಟಾಗಿದ್ದಾರೆ. ನಾವು ಎಷ್ಟು ದಿವಸದಿಂದ ಹೇಗೋದು? ಮಕ್ಕಳು ಮರಿಗೆಲ್ಲ ಕಾಯಿಲೆ, ಮನೆಯಲ್ಲೇ ಜ್ವರ ಬಂದು ಮಲಗಿದ್ದಾರೆ ಹುಡುಗರು. ಏನು ಮಾಡೋದು? ಅವ್ರಿಗೆ ಎಷ್ಟು ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟರು ಬರ್ತಾಯಿಲ್ಲ. ನೀರು ಇಲ್ಲಿ ತುಂಬಿದ್ರೆ ಸಾಕು, ನೀರು ನಮ್ಮ ಮನೆ ಒಳಗೆ ಡೈರೆಕ್ಟಾಗಿ ಬರುತ್ತೆ. ಮತ್ತು ಮಳೆ ಬಂದ್ರಂತೂ ಮನೆ ಒಳಗೆ ಫುಲ್ ತುಂಬಿಡುತ್ತೆ. ನಾವು ಇವಾಗ ಮನೆ ಬಾಡಿಗೆ ಬಂದು 15,000 ರೂಪಾಯಿ ಕಟ್ತಾ ಇದ್ದೀವಿ. ಆದರೂ ನಮಗೆ ಪ್ರಯೋಜನ ಇಲ್ಲ. ಏನೇ ಆದರೂ ಇಲ್ಲಿ ನೋಡಿ, ಕುಡಿಯೋ ನೀರನ್ನೇ ಹೇಗೆ ಹೋಗ್ತಾ ಇದೆ, ಯಾವ ರೀತಿ ಫೆಸಿಲಿಟಿನೂ ಈ ಏರಿಯಾದಲ್ಲಿಲ್ಲ. ನೋಡೋಕ್ಕೆ ಮಾತ್ರ ಅಫಿಷಿಯಲ್ ಏರಿಯಾ ಅಂತಾರೆ, ಬಟ್ ಯಾವ ರೀತಿಯಲ್ಲೂ ಇದು ಫೆಸಿಲಿಟಿ ಯಾವ ರೀತಿಯಲ್ಲೂ ಇಲ್ಲ. ಎಲ್ರಿಗೂ ಕಷ್ಟನೇ ಇದೆ. ನಾವು ಇವಾಗ ಖಾಲಿ ಮಾಡ್ತೀವಿ. ಇವಾಗ ಇದು ಆಷಾಢ ತಿಂಗಳು ಹೋದರೆ ನಾವು ಖಾಲಿ ಮಾಡ್ತೀವಿ ಇಲ್ಲಿಂದನೂ. ನಮಗೆ ಇದು ಅವಾಗಲಿಂದನೇ ತೊಂದರೆ ಇದೆ. ಈ ಚೇಂಬರ್ ನೀರು ಒಳಗೆ ಬರುತ್ತೆ, ಡೈರೆಕ್ಟ್ ಎಂಟ್ರಿ ಇದೆ. ಇಲ್ಲಿ ತುಂಬಿದ್ರೆ ನಮ್ಮದು ಲೆಟ್ಟಿನ್ ಕೆಳಗಿರೋದ್ರಿಂದ ನಮ್ಮ ಮನೆಗೆ ಡೈರೆಕ್ಟ್ ಬರುತ್ತೆ. ಇದರಿಂದ ಚಿಕ್ಕ ಚಿಕ್ಕ ಹುಳುಗಳು ಬರುತ್ತೆ ಮನೆ ಒಳಗೆ. ಮಕ್ಕಳಿದ್ದಾರೆ ನನಗೆ, ಮಕ್ಕಳಿಗೆ ಏನಾದರೂ ಆದರೆ ನಾವೇನು ಮಾಡೋಕ್ಕಾಗುತ್ತೆ? ನಾವು ಸ್ವಲ್ಪ ನಾನು ಇಷ್ಟಕ್ಕೂ BBMP ಆಶಾ ವರ್ಕರ್ ಇಷ್ಟಕ್ಕೂ ನಾನು ಇಲ್ಲಿರೋದು. ನಾವು ಎಷ್ಟಂತ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ ಹೇಳಿ? ಕಂಪ್ಲೇಂಟ್ ಮಾಡಿ ನಾವು ಬೇಜಾರಾಗಿದ್ದೀವಿ. ಸೊ ಅದರಿಂದ ನಾವು ಮನೆಯೇ ಖಾಲಿ ಮಾಡೋಣ ಬೇರೆ ಜಾಗಕ್ಕೆ. ಇಷ್ಟು ಅಮೌಂಟ್ ಕೊಡ್ತಾ ಇರೋದ್ರಿಂದ ನಮ್ಗೆ ಯಾವುದಾದ್ರೂ ಇದಿರಬೇಕು. ಏನಿಲ್ಲ ಅಂದಮೇಲೆ ನಾವು ಸುಮ್ಮನೆ ಇರೋದು ವೇಸ್ಟ್ ತಾನೆ.
ಸೊ ನಾವು ಇಲ್ಲಿಂದ ಚೇಂಜ್ ಮಾಡ್ಕೊಂಡು ಬೇರೆ ಎಲ್ಲರೂ ಕೊಟ್ಕೊಳ್ಳೋಣ ಅಮೌಂಟ್ನ ಅಂತೇಳಿ ಖಾಲಿ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಈ ಪ್ರಾಬ್ಲಮ್ ತುಂಬ ವರ್ಷದಿಂದ ಇದೆ. ಇದು ಇವಾಗ ಏನಾಗಿದೆ ಅಂದರೆ ರೈಲ್ವೆ ಕಡೆ ಬಂದು ಪ್ರಾಪರ್ಟಿ ಇದೆ ಎಂದಿಂದ ಈ ಎಕ್ಸ್ಟೆನ್ಷನ್ ಮಾಡೋಕ್ಕಿಂತ ಅವರು ಪಿಟ್ಟನ್ನ ಕ್ಲೋಸ್ ಮಾಡಿದ್ದಾರೆ. ಅದಕ್ಕೆ ಲಾಸ್ಟ್ ಟೈಮ್ VWSB ಬಂದು ಚೇಂಜ್ ಮಾಡಬೇಕಂದ್ರೆ ಬಿಡಲಿಲ್ಲ ಅವ್ರು ಹೇಳಿದ್ರಿಲ್ಲ ರೈಲ್ವೆ ಪ್ರಾಪರ್ಟಿ ಬಿಡಲ್ಲ ಅಂತ. ಇಷ್ಟು ವರ್ಷ ಬಿಡ್ತಾ ಇದ್ರು, ಇವಾಗ ಬಿಡ್ತಾ ಇಲ್ಲ. ಇದು ಓನ್ಲಿ ಸೊಲ್ಯೂಷನ್ ಬಂದ್ಬಿಟ್ಟು ಇದು ಹೊಸ ಪೈಪ್ ಹಾಕ್ಲಿಬೇಕು. ನಾವು ಬಂದ್ಬಿಟ್ಟು ಇಂಟರ್ನೆಟಲ್ಲೆಲ್ಲ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ, ನಾವು ಟ್ವಿಟರೆಲ್ಲ ಟ್ಯಾಗ್ ಮಾಡಿದ್ದೀವಿ, ಹೆಲ್ಪ್ ಫ್ರಮ್ BWSB ಮತ್ತು ರೈಲ್ವೆ ಅವರನ್ನು ಟ್ಯಾಗ್ ಮಾಡಿದ್ದೀವಿ. ಯಾರೇನು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಮೊನ್ನೆ ಯಾರೋ ಬಂದು ನಾವು ಜಾರ್ಜ್ ಇದು MLA ಅವ್ರ ಆಫೀಸ್ಗೆ ಹೋಗಿದ್ವಿ, ಅವ್ರು ಬಂದಿದ್ದರು, ಹೆಲ್ಪ್ ಮಾಡಿದ್ರು, ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಪ್ರಾಬ್ಲಮ್ ಇನ್ನೂ ರಿಸಾಲ್ವ್ ಆಗಿಲ್ಲ. ಸೊಲ್ಯೂಷನ್ ಬರ್ತಾರೆ, ಲಾರಿ ಬಂದು ಕ್ಲೀನ್ ಮಾಡುತ್ತೆ. ಬಟ್ ಓನ್ಲಿ ಸೊಲ್ಯೂಷನ್ ಇಸ್ ಟು ಚೇಂಜ್ ದ ಪೈಪ್. ಹೊಸ ಪೈಪ್ ಹಾಕಿದ್ರೇ ಸೊಲ್ಯೂಷನ್ ಆಗೋದು, ಆ ತನಕ ಅದೇ ಆಗಲ್ಲ. ಇಲ್ಲಿ ಬಂದು ಸಮಸ್ಯೆ ಏನಿದೆ ಅಂದರೆ ರೈನ್ ವಾಟರ್ ಬಂದರೆ ಹೋಗಕ್ಕೆ ದಾರಿ ಇಲ್ಲ. ಯಾಕಂದರೆ ಇಲ್ಲಿ ಹಳ್ಳ ಇತ್ತು ಮುಂಚೆ, ಈ ನಡುವೆ ಹಳ್ಳನೂ ಮುಚ್ಚಿಬಿಟ್ಟಿದ್ದಾರೆ. ಎಲ್ಲ ನೀರು ಹೋಗಕ್ಕೆ ಜಾಗ ಇಲ್ಲ ಇಲ್ಲಿ. ಎರಡನೇದು ಚರಂಡಿ ವಾಟ್ರುಗಳು ಈ ಕಡೆ ಬಾಸ್ನೆ ತುಂಬ್ಕೊಂಡು ಬರ್ತಾಯಿದೆ, ಈ ಕಡೆ ಬಂದು ರೋಡ್ಗೆ ಹರಿತಾ ಇದೆ. ಇಲ್ಲಿ ನಿದ್ರೆ ಮಾಡೋಕ್ಕಾಗ್ತಾ ಇಲ್ಲ, ಇರೋಕ್ಕೆ ವಾಸ ಮಾಡೋಕ್ಕೆ ಆಗ್ತಾಯಿಲ್ಲ. ಇದು ದಯವಿಟ್ಟು ಏನಾದರೂ ಸಮಸ್ಯೆ ಬಗೆಹರಿಸ್ಕೊಡಿ. ಇಲ್ಲಿ 2025ರಲ್ಲಿ ರೈಲ್ವೆ ರಸ್ತೆ ಅಗಲೀಕರಣಕ್ಕೆ ಒಂದು ಒತ್ತನ್ನು ಕಾಂಪೌಂಡನ್ನು ಹಾಕಲಾಗ್ತದೆ. ಆ ಕಾಂಪೌಂಡಿಂದ ಡ್ರೈನೇಜ್ ಹೋಗ್ತಿರೋವಂಥ ಮಾರ್ಗ ಕೂಡ ಒಡೆದೋಗುತ್ತೆ. ಇದು ಸರಿಸುಮಾರು 1 ವರ್ಷಗಳಿಂದ ದುರ್ವಾಸನೆಗಳಲ್ಲಿ ನರಳುತ್ತಿರುವಂಥ ಜನರು ಹೇಳ್ತಾ ಇದ್ದಾರೆ. ಕರ್ನಾಟಕ ನ್ಯೂಸ್ ಸ್ಪೀಟ್ ಬಂದ ಮೇಲಾದರೂ ನಮಗೆ ಒಂದು ನ್ಯಾಯ ಸಿಗುತ್ತೆ ನಿಮ್ಮಿಂದ ಅನ್ನೋದು ಅವರು ಕೇಳ್ಕೊತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಸಂಬಂಧಪಟ್ಟಂಥ ಇಂಧನ ಸಚಿವರಾದಂಥ KJ ಜಾರ್ಜ್ ಅವರು ಕೂಡ ಬಂದಿದ್ದರು, ಅಲ್ಲದೆ ಅಧಿಕಾರಿಗಳು ಕೂಡ ಬಂದಿದ್ದರು. ಯಾರಿಂದಲೇ ಸಿಗದಲೇ ಇರೋವಂಥ ನ್ಯಾಯ ನಿಮ್ಮ ಚಾನಲ್ ಮುಖಾಂತರ ಸಿಗುತ್ತಾ ಅನ್ನೋದನ್ನ ಜನರು ನಮ್ಮಲ್ಲಿ ಕಳ್ಕೊಳ್ಳಿ ಬೇಡ್ಕೊತಾ ಇದ್ದಾರೆ. ಇದು ನಮ್ಮ ಸುದ್ದಿ 7 ರೂಪಾಯಿ ಕೇಳಿ ಸುದ್ದಿ ನೋಡೋದ್ಮೇಲಾದರೂ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಇಲ್ಲಿನ ಜನಕ್ಕೆ ಒಂದು ಪರಿಹಾರ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ಚಂದ್ರ ಜೊತೆ ವೆಂಕಟ್, ಕರ್ನಾಟಕ ನ್ಯೂಸ್ ಬೀಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.